ಹಾಯ್ ನಮಸ್ಕಾರ, ಮಾವ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ನಾಟಿ ಸ್ಟೈಲ್ ಟೊಮೊಟೊ ಬಾತ್. ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರ್ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ. ನಾನಿಲ್ಲಿ ಹಸಿ ಬಟಾಣಿ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಒಣಗಿದ ಬಟಾಣಿನ ಹಿಂದಿನ ದಿನ ನೆನೆಸಿಟ್ಕೊಂಡು ಹಾಕೊಳ್ಳಿ. ಆಲೂಗೆಡ್ಡೆ, ಹಸಿ ಬಟಾಣಿ, ನೆನೆಸಿಟ್ಕೊಂಡಿರೋ ಅಕ್ಕಿ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ, ಸಾಂಬಾರ್ ಸೊಪ್ಪು, ಎಲ್ಲನೂ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಾದ್ಮೇಲೆ ಇದಕ್ಕೆ ಒಂದು 3 ಟೊಮೊಟೊ ಹಣ್ಣನ್ನು ಹಾಕೊಳ್ಳೋಣ. ನಾಟಿ ಟೊಮೊಟೊನೇ ಆಗಬೇಕು, ಜಾಮ್ ಹಾಕೋಬಾರ್ದು. ನಾಟಿ ಟೊಮೊಟೊ ಆದರೆ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ. ಇದು ನಾಟಿ ಸ್ಟೈಲ್ ಆಗಿರೋದ್ರಿಂದ. ಇವಾಗ ರುಬ್ಬಾಯಿತು, ಮಸಾಲ ರೆಡಿ ಆಯಿತು. ಈಗ ಗ್ಯಾಸ್ ಹಚ್ಕೊಳ್ಳೋಣ, ಕುಕ್ಕರ್ ಇಡೋಣ, ಎಣ್ಣೆ ಹಾಕೋಣ ಸ್ವಲ್ಪ. ಈ ಬಾತ್ಗಳಿಗೆಲ್ಲ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ. ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಿದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ನಮ್ಮದು ಚಾನಲ್ ಹೊಸದಾಗಿ ಸ್ಟಾರ್ಟ್ ಆಗಿರೋದು, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನೋಡ್ತಾ ಇರಿ. ನಮಗೆ ಗೊತ್ತಿರೋ ಅಡುಗೆಗಳ್ನೆಲ್ಲ ನಾವು ಟ್ರೈ ಮಾಡ್ತಾ ಇರ್ತೀವಿ, ನಿಮಗೂ ಹೇಳ್ಕೊಡ್ತಾ ಇರ್ತೀವಿ. ಈರುಳ್ಳಿ ಕೆಂಪಗಾದ್ಮೇಲೆ ಈರುಳ್ಳಿ ಕೆಂಪಗಾಗ್ತಾ ಇದೆ. ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಟೊಮೊಟೊ ಹಣ್ಣು ಹಾಕೊಳ್ಳೋಣ. ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಎಣ್ಣೆಲೆ ಚೆನ್ನಾಗಿ ಮೆತ್ತಗಾಗೋ ತನಕ ಹುರ್ಕೋಬೇಕು ಅದರಲ್ಲಿ. ಆವಾಗಲೇ ಬಾತು ಚೆನ್ನಾಗಿ ಬರೋದು. ರುಬ್ಬಕ್ಕೆ ಒಂದು 3 ಟೊಮೊಟೊ ಹಣ್ಣು ಹಾಕೋಬೇಕು. ಒಗ್ಗರಣೆಗೆ 1 ಟೊಮೊಟೊ ಹಣ್ಣು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿದ್ಮೇಲೆ ಇವಾಗ ಬೆಂದಿದೆ, ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ಬೆಂದಿದೆ. ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬೆಂದಮೇಲೆ ಬಟಾಣಿ ಹಾಕೊಳ್ಳೋಣ. ಬಟಾಣಿನೂ ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಆಲೂಗೆಡ್ಡೆ ಹಾಕೊಳ್ಳೋಣ. ಆಲೂಗೆಡ್ಡೆನೂ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಹುರಿಬೇಕು. ಇದಕ್ಕೆ ಇಷ್ಟೇ, ತರಕಾರಿ ಬೇರೆ ಏನೂ ಹಾಕೋಂಗಿಲ್ಲ, ಯಾಕೆಂದರೆ ಇದು ಬರೀ ಟೊಮೊಟೊ ಬಾತ್ ಆಗಿರೋದ್ರಿಂದ ಆಲೂಗೆಡ್ಡೆ, ಬಟಾಣಿ ಹಾಕೋಬೋದು. ಸ್ವಲ್ಪ ಆಲೂಗೆಡ್ಡೆಗೆಲ್ಲ ಸಾಲ್ಟ್ ಹಿಡಿಬೇಕು ಅಂತೇಳಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದು. ಸಾಲ್ಟ್ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಸ್ಪೂನ್, 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರಿಶಿಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕಬೇಕು. ಅಚ್ಚ ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಲ್ಲನೂ.
ಎಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಬಾತು. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲನೂ ಹಾಕಿದ್ಮೇಲೆ ಎಣ್ಣೆ ಬಿಡೋ ತನಕ ಫ್ರೈ ಮಾಡಿದ್ಮೇಲೆ ರುಬ್ಬಿರೋ ಮಸಾಲೆ ಹಾಕೊಳ್ಳೋಣ. ರುಬ್ಬಿರೋ ಮಸಾಲೆನೂ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ತೆಂಗಿನಕಾಯಿ ಹಾಕಿರ್ತೀವಲ್ವ, ಅದಕ್ಕೆ ತೆಂಗಿನಕಾಯಿ ಹಾಕಿದ್ರೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಬಾತು ಸಾಯಂಕಾಲ ತನಕ ಇಟ್ಟರೂ ಕೆಡಲ್ಲ. ಇವಾಗ ಬಿಸಿ ನೀರು ಹಾಕ್ಕೊಳ್ಳೋಣ. ನಾನು 1 ಲೋಟ ಅಕ್ಕಿ ತಗೊಂಡಿದ್ದೀನಿ, 2.5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅನ್ನ ಸ್ಮೂತಾಗಿ ಬರುತ್ತೆ 2.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ. ಇವಾಗ ನೀರು ಕುದಿಬೇಕು. ಕುದೀತಾ ಇರಬೇಕಾದ್ರೆ ಇವಾಗ ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ತುಂಬ ಜಾಸ್ತಿ ಉರಿ ಇಡಬಾರ್ದು. ಜಾಸ್ತಿ ಉರಿ ಇಟ್ಟರೆ ಬಾತೆಲ್ಲ ತಳ ಹಿಡ್ದು ಬಿಡುತ್ತೆ. ಅದರಿಂದ ಕಮ್ಮಿ ಉರಿಲಿ 2 ವಿಸಲ್ ತೆಗೆಸ್ಕೊಂಡ್ರೆ ಸಾಕು. ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಬಾತು. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಮೊದಲು ಸ್ವಲ್ಪ ಹಾಕಿದ್ದೀವಿ ಆಲೂಗೆಡ್ಡೆ ಬೇಯಬೇಕು ಅಂತ, ಅದಾದಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಮುಚ್ಚೋಣ. 2 ವಿಸಲ್ ತಗೊಳ್ಳೋಣ. ಮೀಡಿಯಮ್ ಉರಿ ಇಡಬೇಕು. ತುಂಬ ಉರಿ ಜಾಸ್ತಿ ಇಟ್ಟರೆ ಸೀದೋಗ್ಬಿಡುತ್ತೆ, ಚೆನ್ನಾಗಿ ಬರೋಲ್ಲ. 2 ವಿಸಲ್ ತೊಗೊಂಡ್ರೆ ಸಾಕು. ಉದುರಾಗಿ ಬರುತ್ತೆ. ಕೂಲಾಗಿದೆ ಈಗ. ವಿಸಲೆಲ್ಲ ತಣ್ಣಗಾದ್ಮೇಲೆ ವಿಸಲ್ ತೆಗಿತೀನಿ ನೋಡಿ. ಮುಚ್ಚಳ ಓಪನ್ ಮಾಡ್ತೀನಿ. ವಾವ್, ಚೆನ್ನಾಗಿ ಬಂದಿದೆ. ತುಂಬ ಹುಡಿಯಾಗಿ ಬಂದಿದೆ ಬಾತು. ನೀವು ಇದೇ ರೀತಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.